ನೋಡಿ, ಅವರು ಈ ನರೇಗಾ ಏನು ನಾವು ನಿರ್ಣಯ ಮಾಡ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಅದರಿಂದ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳೆಯಬೇಕು ಅನ್ನೋ ದೃಷ್ಟಿಯಿಂದ ಒಂದು ಷಡ್ಯಂತ್ರ ಇದು. ತಿಮ್ಮಾಪುರ್ ಅವರ ಎಕ್ಸೈಸ್ ಮಿನಿಸ್ಟರ್ ಕೇಸ್ನಲ್ಲಿ ಒಬ್ಬ ಅಧಿಕಾರಿ ಹಣ ಸಿಕ್ಕೊಂಡು ಬಿದ್ದಿದ್ದಾನೆ. ಅದರರ್ಥ ತಿಮ್ಮಾಪುರ ಇನ್ವಾಲ್ವ್ ಆಗಿದ್ದಾರ, ಸಚಿವರು ತೊಗೊಂಡಿದ್ದಾರ. ಹಾಗೆ ನಾಳೆ ಯಾರು ಬೇಕಾದರೂ ನಾಳೆ ಪ್ರಧಾನಮಂತ್ರಿ ಹೆಸರು ಹೇಳ್ಬೋದು. ಯಾರೋ ದುಡ್ಡು ತಿಂದು ಪ್ರಧಾನಮಂತ್ರಿಗಳ ಹೆಸರು ಹೇಳಿದರೆ ಅದು ಒಪ್ಕೋತೀರಾ ನೀವು? ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ನಡೀತಿರ್ತದೆ. ಹೀಗಾಗಿ ಸುಮ್ಮನೆ ತಿಮ್ಮಾಪುರ್ ಅವ್ರನ್ನ ಆ ಎಕ್ಸೈಸ್ದ್ರಲ್ಲಿ ಏನು ಉಳಿಲ್ಲ, ಯಾವ ಅಧಿಕಾರಿ ದುಡ್ಡು ತಿಂದಿದ್ದಾನೆ ಅವ್ನು ಸಿಕ್ಕೊಂಡಿದ್ದಾನೆ, ಅವ್ರ ಮೇಲೆ ಶಿಕ್ಷೆ ಆಗ್ತದೆ ಕಾನೂನು ಪ್ರಕಾರ. ನೋಡಿ, ಎಲ್ಲ ಸಮುದಾಯದವರು ಸೇರ್ತಾರೆ, ಲಿಂಗಾಯತರು ಸೇರಿದ್ದಾರೆ, ತಪ್ಪೇನಿದ್ದಾರೆ. ಬೆಳಗಾಂ ಅಧಿವೇಶನದಲ್ಲಿ ಎಲ್ಲ ಸಮುದಾಯಗಳು ಸೇರಿದ್ದಾರೆ. ಆ ಸಮುದಾಯಗಳು ಸೇರಿ ತಮ್ಮ ಸಮಾಜದ ಸಮಸ್ಯೆಗಳ ಬಗ್ಗೆ, ತಮ್ಮ ಜನರ ಸಮಸ್ಯೆಗಳ ಬಗ್ಗೆ, ಆಮೇಲೆ ತಮ್ಮ ಸೂಕ್ತ ಪ್ರಾತಿನಿಧ್ಯಗಳ ಬಗ್ಗೆ ಎಲ್ಲ ರೀತಿಯ ಚರ್ಚೆಗಳು ಮಾಡೋದು ಸಹಜ ಆಯ್ತು ಸಹ. ಏನು ತಪ್ಪಿದೆ? ಎಲ್ಲ ಸಮಾಜದವರು ಕೂಡಿದ್ದಾರೆ, ಲಿಂಗಾಯತರು ಸೇರಿದ್ದಾರೆ. ಹೈಜಾಕ್ ಅಲ್ಲ, ಡೈವರ್ಟ್ ಮಾಡೋಕ್ಕೆ. ಹೈಜಾಕ್ ಏನು ಮಾಡ್ತಾರೆ? ಏನು ನೋಡಿ, ಈಗ ಹೇಳ್ತೀನಿ ಕೇಳಿ. ಈಗ ಎಲ್ಲರೂ ಈಗ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಸಮಾಜದವರು ಕೂಡಿದ್ದಾರೆ. ನಾವು ಲಿಂಗಾಯತರು ಕೂಡಿರಲಿಲ್ಲ, ಈಗ ಕೂಡಿದ್ದೀವಿ. ಎಜೆಂಡಾ ಏನೂ ಇಲ್ಲ. ನಮ್ಮ ಲಿಂಗಾಯತರದು ನಮಗೆ ಕಾಂಗ್ರೆಸ್ ಹೈಕಮಾಂಡು ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಸಂಪೂರ್ಣವಂಥ ವಿಶ್ವಾಸ ಇದೆ. ಅವ್ರು ಕೈ ಬಲಪಡಿಸುವಂಥದ್ದು ನಮ್ಮದು ಒಂದು. ಮತ್ತು ಆ ಮೀಟಿಂಗ್ನಲ್ಲಿ ಏನೂ ಚರ್ಚೆ ಆಗಿಲ್ಲ. ಇವತ್ತು ಚರ್ಚೆ ಅಂದರೆ ಸಮಾಜದ ಏಳಿಗೆ ಬಗ್ಗೆ, ನಮ್ಮ ಸಮಾಜದ ಪರಿಸ್ಥಿತಿ, ಇದೆಲ್ಲವೂ ಕೂಡ ಚರ್ಚೆ ಆಗ್ತದೆ. ಆಮೇಲೆ ಸ್ವಾಭಾವಿಕವಾಗಿ ಈಗ ಲಿಂಗಾಯತರು ಕೂಡ 34 ಜನ ಶಾಸಕರಿದ್ದೀವಿ. ನಮ್ಗೆ 56-57 ಟಿಕೆಟ್ ಕೊಟ್ಟಿದ್ದೀವಿ. ಬಿಗ್ಗೆಸ್ಟ್ ಬ್ಲಾಕ್ ಏನಿದೆ ಲಿಂಗಾಯತರು ಇದ್ದಾರೆ. ನಮಗೆ ಸೂಕ್ತ ಸ್ಥಾನಮಾನ, ಗೌರವ ತಿಂತದಲ್ಲ. ಯಾರ್ದು ವೈಯಕ್ತಿಕ ಬೇಡಿಕೆ ಇಲ್ಲ ಇಲ್ಲಿ, ಯಾರ್ದು ವೈಯಕ್ತಿಕ ಬೇಡಿಯಲ್ಲ. ಸಮಾಜ ದೃಷ್ಟಿಯಿಂದ ನಮ್ಮ ಇದಕ್ಕೆ ಇದು ದೊರಕಬೇಕು, ನಮ್ಮ ಪಾಲು ನಮಗೆ ಸಿಗಬೇಕು, ನಮ್ಮ ಶೇರ್ ನಮಗೆ ಸಿಗಬೇಕು, ನಮಗೆ ಆ ಇದರಲ್ಲಿ ಉತ್ಮಸ ದೊರಕಬೇಕು ಅನ್ನೋ ದೃಷ್ಟಿಯಿಂದ ಸೇರಿದ್ವಿ. ಅಂಥದ್ದು ಯಾವುದೂ ಕೂಡ ಇಲ್ಲ. ನಾನು ಹೇಳಿದೆ, ಅದು ಯಾವುದೂ ಕೂಡ ಚರ್ಚೆ ಇಲ್ಲ. ವೈಯಕ್ತಿಕವಾದಂಥ ಯಾವ ಬೇಡಿಕೆಗಳು ಇಲ್ಲ. ಸಮುದಾಯ ಇಶ್ಯೂಸು, ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ, ಅದು ಯಾರಿಗೆ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಅಷ್ಟೇ ಅಲ್ಲ. ನಾವು 34 ಜನ ಶಾಸಕರಿದ್ದೀವಿ. ಐತಿಹಾಸಿಕ ನಾವು 99 ಜನ ಶಾಸಕರು ಇರ್ತಿದ್ವಿ, 70-72 ಜನ ಇರ್ತಿದ್ವಿ. ಈ ಸಲ ಲಿಂಗಾಯತರು ಮೇಜರ್ ಆಗಿ ಕಾಂಗ್ರೆಸ್ ಕೂಟ್ ಹಾಕಿದ್ದಾರೆ. ನಾವು 57ರಲ್ಲಿ ನಾವು 34 ಜನ ಗೆದ್ದಿದ್ದೀವಿ. BJP 72 ಜನರಿಗೇನೋ ಕೊಟ್ಟಿತ್ತು, 68-70 ಜನರಿಗೆ. 70ರಲ್ಲಿ 13 ಜನ ಗೆದ್ದಿದ್ದಾರೆ. ಏನು ತೋರಿಸ್ತದೆ ಅದು? ಶಿಫ್ಟ್ ಇನ್. ಸೊ ಅದಕ್ಕೆ ಸಮುದಾಯಕ್ಕೆ ಇವತ್ತು ನಮ್ಮ ಅಧಿಕಾರಿಗಳಿರ್ಬೋದು, ಅವ್ರಿಗೆ ಸೂಕ್ತವಾದ ಪೋಸ್ಟಿಂಗ್ ಸಿಗಬೇಕು. ನಮ್ಮ ಜನರಿಗೆ ಈಗ ನಮ್ಮ ನಿಗಮ ಇದೆ, ನಿಗಮಕ್ಕೆ ಹಣ ಕೊಡುವಂಥದ್ದು, ನಿಗಮ ಮಂಡಳಿ ಬರ್ತದೆ, ಮಂತ್ರಿ ಮಂಡಳಿ ಬರ್ತದೆ. ನಾವು ಬೇರೆಯವ್ರದ್ದು ಕಿತ್ಕೊಂಡು ತಿನ್ಬೇಕು ಅನ್ನೋದಲ್ಲ, ನಮಗೆ ಬರಬೇಕಾಗಿದ್ದ ಶೇರ್ಸು ನಮಗೆಲ್ಲರಿಗೂ ಬರಬೇಕು. ಇದ್ರಾಗ ಯಾರ ಹೆಸರುಗಳೂ ಇಲ್ಲ. ಎಲ್ಲರೂ ಕೂಡಿದ್ದೀವಿ, ಊಟ ಮಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ ಸಮಾಜದ ಬಗ್ಗೆ.